ನಮಸ್ಕಾರ ಫ್ರೆಂಡ್ಸ್, ನಾನು ಬಾಳು. ನಿಮ್ಗೆ ಹೃದಯಪೂರ್ವಕ ಸ್ವಾಗತ ನಮ್ಮ ಶ್ರೀ ಅಂಬಿಕಾ ನರ್ಸರಿಗೆ. ಇವತ್ತು ನಾವು ನೋಡೋದು ಪಾಮ್ ಗ್ರೀನ್ ಡ್ವಾರ್ಫ್ ಕೊಕೊನಟ್ ತೆಂಗಿನ ಗಿಡ. ಈ ಗಿಡ ಸರಿಯಾಗಿ ಬೆಳೆಸಿದ್ರೆ ತುಂಬಾ ಹೆಚ್ಚು ತೆಂಗಿನಕಾಯಿ ಕೊಡುತ್ತೆ. ವಾವ್! ಹಾಗಾದ್ರೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಮಾಹಿತಿ ನೋಡೋಣ. ಸ್ಟೆಪ್ 1, ನೀರು ಹೇಗೆ ಹಾಕೋದು. ತೆಂಗಿನ ಗಿಡಕ್ಕೆ ನೀರು ಬಹಳ ಮುಖ್ಯ. ಹೊಸದಾಗಿ ನೆಟ್ಟ ಗಿಡಕ್ಕೆ ಪ್ರತಿದಿನ ಸ್ವಲ್ಪ ನೀರು ಹಾಕ್ಬೇಕು. 1-2 ತಿಂಗಳ ನಂತರ 2-3 ದಿನಕ್ಕೆ ಒಮ್ಮೆ ನೀರು ಹಾಕಿದ್ರೆ ಸಾಕು. ಮುಖ್ಯ ಟಿಪ್: ನೀರನ್ನು ಗಿಡದ ಬುಡಕ್ಕೆ ನಿಧಾನವಾಗಿ ಹಾಕಿ. ನೀರಿನಲ್ಲಿ ನಿಲ್ಲದಂತೆ ನೋಡ್ಕೊಳ್ಳಿ. ವಾಟರ್ ಲಾಗಿಂಗ್ ಬೇಡ. ಫ್ರೆಂಡ್ಸ್, ತೆಂಗಿನ ಗಿಡ ನೆಟ್ಟ ನಂತರ ತಕ್ಷಣ ಕಾಯಿ ಬರೋದಿಲ್ಲ. ಸಾಮಾನ್ಯವಾಗಿ 4-5 ವರ್ಷ ನಂತರ ಕಾಯಿ ಕೊಡುತ್ತೆ. ಹೈಬ್ರಿಡ್ ಅಥವಾ ಡ್ವಾರ್ಫ್ ವೆರೈಟಿ ಇದ್ರೆ 3-4 ವರ್ಷದಲ್ಲೇ ಕಾಯಿ ಬರುತ್ತೆ. ಯಾರ್ಯಾ ಮಧ್ಯದಲ್ಲಿ ಏನ್ ಮಾಡ್ಬೇಕು? ಗ್ರೋತ್ ಸ್ಟೇಜ್ ಕೇರ್: 0-1 ವರ್ಷ ರೆಗ್ಯುಲರ್ ನೀರು ಕೊಡಿ. ಬೇರು ಸ್ಟ್ರಾಂಗ್ ಮಾಡೋಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್. 1-3 ವರ್ಷ ತಿಂಗಳಿಗೆ 1 ಸಲ ಗೊಬ್ಬರ ಹಾಕಿ ವೀಡ್ಸ್ ರಿಮೂವ್ ಮಾಡಿ. 3+ ವರ್ಷ ಪ್ರಾಪರ್ ನೀರು ಪ್ಲಸ್ ಸನ್ಲೈಟ್, ಪೆಸ್ಟ್ ಕಂಟ್ರೋಲ್ ನೋಡ್ಕೊಳ್ಳಿ. ಈ 3 ವರ್ಷ ಕೇರ್ ಸರಿಯಾಗಿ ಮಾಡಿದ್ರೆ ಮುಂದಿನ 20 ವರ್ಷ ಕಾಯಿ ಸುರಿಯುತ್ತೆ. ವಾವ್! ಕಲ್ಪವೃಕ್ಷ ಯಾಕೆ ಅಂತಾರೆ? ತೆಂಗಿನ ಗಿಡವನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಯಾಕೆ ಅಂದ್ರೆ ತೆಂಗಿನಕಾಯಿ, ಫುಡ್, ಎಣ್ಣೆ, ಆಯಿಲ್, ಎಲೆ, ರೂಫ್ ಡೆಕೋರೇಷನ್, ಮರದ ಭಾಗ, ವುಡ್ ಯೂಸ್. ಈ ಗಿಡದ ಪ್ರತಿಯೊಂದು ಭಾಗ ಉಪಯೋಗಕ್ಕೆ ಬರುತ್ತೆ. ಆದ್ರಿಂದ ಇದನ್ನು ಗಾಡ್ ಟ್ರೀ ಅಂತ ಕರೀತಾರೆ. ಆರ್ಗ್ಯಾನಿಕ್ ಗೊಬ್ಬರ ಹೇಗೆ ಬಳಸುವುದು? ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡಿದ್ರೆ ರಿಸಲ್ಟ್ ಸೂಪರ್. ಬಳಸೋದು ಹೇಗೆ? ತಿಂಗಳಿಗೆ 1 ಸಲ ಗಿಡದ ಸುತ್ತಲೂ ಹಾಕಿ, ನಂತರ ನೀರು ಹಾಕಿ. ಬೆಸ್ಟ್ ಆರ್ಗ್ಯಾನಿಕ್ ಆಪ್ಷನ್ಸ್: ವರ್ಮಿ ಕಂಪೋಸ್ಟ್, ಕೌ ಡಂಗ್, ನೀಮ್ ಕೇಕ್. ಇದು ಸಾಯಿಲ್ ಹೆಲ್ತ್ ಇಂಪ್ರೂವ್ ಮಾಡತ್ತೆ 100%. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಶ್ರೀ ಅಂಬಿಕಾ ನರ್ಸರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ. ಇನ್ನಷ್ಟು ಕೃಷಿ ಆ್ಯಂಡ್ ಗಾರ್ಡನ್ ಟಿಪ್ಸ್ಗೆ ನಮ್ಮ ಜೊತೆ ಇರಿ. ಧನ್ಯವಾದಗಳು.